ಸಂಜಯ್ ದಲ್ಬಂಜನ್ ಸರ್ ಇವತ್ತು ನನಗೆ ತುಂಬಾ ಬ್ಯೂಟಿಫುಲ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ಇವತ್ತು ಗುರುವಾರ. ಸೊ ಗುರುವಾರ ನಮ್ಮ ಕನ್ನಡ ಪ್ಲಾನ್ ಪ್ರೆಸೆಂಟೇಶನ್. ಸೊ ಇವತ್ತಿನ ಪ್ಲಾನ್ ಪ್ರೆಸೆಂಟೇಶನ್ಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಗುರುಗಳಾದಂತ ಎಲ್ಲ ಅಪ್ಲೈನ್ಸ್ ಗಳಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಸೊ ಇವತ್ತು ಬಂದಂತ ಎಲ್ಲ ನನ್ನ ಪಾರ್ಟ್ನರ್ಸ್, ನನ್ನ ಫ್ರೆಂಡ್ಸ್ ಮತ್ತೆ ಹೊಸಬರಾಗಿ ಬಂದಂತ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಪ್ಲಾನ್ ಪ್ರೆಸೆಂಟೇಶನ್ ಅಲ್ಲಿ ನಮಗೆಲ್ಲ ಏನ್ ಸಿಗ್ತಾ ಇದೆ. ಎಸ್, ಯಾರೆಲ್ಲ ಹೊಸಬರಿದ್ದೀರಾ, ಸೊ ಇವರಲ್ಲಿ ಹಂಬಲ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಲಾನ್ ಪ್ರೆಸೆಂಟೇಶನ್ ಕಂಪ್ಲೀಟ್ ಆಗೋವರೆಗೂ ಕೊನೆವರೆಗೂ ಇರಿ. ಥ್ಯಾಂಕ್ ಯು. ಎಸ್ ಬನ್ನಿ. ಎಸ್, ಯಾರ್ದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ? ಯಾರು ಹೋಸ್ಟ್ ಇದ್ದೀರಾ ಅವ್ರನ್ನ ಮ್ಯೂಟ್ ಮಾಡಿ. ಎಸ್, ಸೊ ತಿಳ್ಕೊಳ್ಳೋಣ ಒಂದು ಆಶ್ರಮದ ಬಗ್ಗೆ. ಎಸ್, ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಒಂದು ಗುರು ಸೇವಾ ಆಶ್ರಮ ಬಗ್ಗೆ. ಸೊ ವೆಲ್ಕಮ್ ಕಮ್ಯುನಿಟಿ ಡೆವಲಪ್ಮೆಂಟ್ ಮಿಷನ್. ಎಸ್ ಸ್ನೇಹಿತರೆ, ಕಮ್ಯುನಿಟಿ ಅಂದ್ರೆ ನಾವು ಅನ್ಕೊಂಡಂಗೆ ಒಂದು ಸಂಘ, ಒಂದು ಸಂಸ್ಥೆ ಅಥವಾ ಒಂದು ಗ್ರೂಪ್. ಸೊ ಜನರಿಂದ ಜನರು ಸೇರಿ ಮಾಡುವಂತ ಒಂದು ಕಮ್ಯುನಿಟಿ. ಎಸ್ ಸ್ನೇಹಿತರೆ, ನಾವು ಆಲ್ರೆಡಿ ಎಷ್ಟೋ ಕಮ್ಯುನಿಟಿಗಳನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಎಸ್, ನಾವಿವತ್ತಿ ಮಾತಾಡ್ತಾ ಇರೋದು ಒಂದು ಗುರುಸೇವಾ ಆಶ್ರಮ. ಇಂತ ಒಂದು ಕಮಿಟಿ ಇದೆ. ಆ ವ್ಯಕ್ತಿಗಳಲ್ಲಿ ಅವ್ರ ಜೀವನದಲ್ಲಿ ಬೇಕಾಗಿರುವಂತ ಅವ್ರ ಡ್ರೀಮ್ಸ್ ಫುಲ್ಫಿಲ್ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸೊ ಇದ್ರ ಬಗ್ಗೆ ನನಗೆ ಮಾತಾಡಕ್ ತುಂಬಾ ಖುಷಿ ಆಗುತ್ತೆ. ಎಸ್, ಕಮ್ಯುನಿಟಿ ಡೆವಲಪ್ಮೆಂಟ್ ಮಿಷನ್ ಗುರುಸೇವಾ ಆಶ್ರಮ್ org.com. ಇಲ್ಲಿ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು. ಸೊ ಈ ಸಂಸ್ಥೆ ಬಗ್ಗೆ, ಈ ಗುರುಸೇವಾ ಆಶ್ರಮ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ, ಕಂಪ್ಲೀಟ್ ಡಾಕ್ಯುಮೆಂಟ್ ಸಮೇತ. ಸೊ ಇಲ್ಲಿ ಯಾವುದು ಮುಚ್ಚುಮರೆ ಇರಲ್ಲ. ಸೊ ಕಂಪ್ಲೀಟ್ ಓಪನ್ ಆಗಿರುತ್ತೆ. ಈ ದುಡ್ಡು ನಾವು ಇಲ್ಲಿ ಸೇವೆ ಮಾಡ್ತಕ್ಕಂಥ ದುಡ್ಡು ಎಲ್ಲಿಗೆ ಹೋಗುತ್ತೆ, ಯಾರಿಗ ಹೋಗುತ್ತೆ, ಎಷ್ಟು ಖರ್ಚಾಗುತ್ತೆ, ಕಂಪ್ಲೀಟ್ ಆಗಿ ನಮಗೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಸೊ ಇವತ್ತು ನಾವು ಈ ಕಮ್ಯುನಿಟಿ ಏನು, ಯಾವ ತರ ನಮ್ಗೆ ಇದರಿಂದ ನಮಗೇನ್ ಬೆನಿಫಿಟ್, ಎಸ್ ತಿಳ್ಕೊಳ್ಳೋಣ ಸ್ನೇಹಿತರೆ. ಆರ್ಗನೈಸೇಷನ್ ಅಂದ್ರೆ ಇದು ಒಂದು ಸಂಸ್ಥೆ. ಈ ಸಂಸ್ಥೆ 13 ವರ್ಷದಿಂದ ನಡೀತಾ ಇದೆ. ಸೊ ಇಲ್ಲಿ ಬಡ ಮಕ್ಕಳಿಗೆ ಎಜುಕೇಶನ್, ಊಟ, ಬಟ್ಟೆ, ಅವ್ರ ಸ್ಕಿಲ್ಸ್ ನ ಬೆಳೆಸ್ತಾ ಇದ್ದಾರೆ. ಸೊ ಈ ಸಂಸ್ಥೆ ನಡೆಸ್ತಾ ಇರೋದು ಯಾರು ಅಂದ್ರೆ ಒಬ್ಬ ಗುರುಜಿ ಅವರು ಇದ್ದಾರೆ. ಅವ್ರ ಹೆಸರು ಹೇಳೋದಕ್ಕೆ ಸುರೇಶ್ ನಾಥ್ ಗುರೂಜಿ. ಇವರು ಈ ಸಂಸ್ಥೆನ ಬೆಳೆಸ್ಕೊಂಡು ನಡೆಸ್ತಾ ಇದ್ದಾರೆ. ಸೊ ಇವ್ರ ಜೊತೆಗೆ 3 ವರ್ಷದಿಂದ ಸತತವಾಗಿ ಹೆಲ್ಪ್ ಮಾಡ್ತಾ, ತಮ್ಮಿಂದ ಸಾಧ್ಯ ಆದಂತ ಒಂದು ಸಹಾಯ ಮಾಡ್ತಾ ಆ ಸಂಸ್ಥೆನ ಬೆಳೆಸೋದಕ್ಕೆ ಹೆಲ್ಪ್ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ. ಅವ್ರ ಹೆಸರು ಹೇಳೋದಕ್ಕೆ ನನಗೆ ತುಂಬಾನೇ ಸಂತೋಷ ಆಗುತ್ತೆ, ಚೇತನ್ ಪಟೇಲ್ ಸರ್. ಸೊ ಇವರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವ್ರಿಗೆ ಗೊತ್ತಾಯ್ತು, ಈ ಮಕ್ಕಳಿಗೆ ನಾವು ಹೆಚ್ಚಿನ ಮಾಹಿತಿ, ಅವ್ರಿಗೆ ಹೆಚ್ಚಿನ ಒಂದು ಎಜುಕೇಶನ್ ಕೊಟ್ಟು ಅವ್ರ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಲ್ಲಿ ಹೆಚ್ಚಿನ ಸಹಾಯ ಬೇಕಾಗುತ್ತೆ. ಸೊ ಹೆಚ್ಚಿನ ಸಹಾಯ ಬೇಕಾಗಿತ್ತಂದ್ರೆ ನಾವು ಇಲ್ಲಿ ಜನರಿಂದ ಹೆಚ್ಚಿನ ಒಂದು ಕಲೆಕ್ಷನ್ ಮಾಡಿದ್ರೆ ಈ ಸಂಸ್ಥೆ ಹೆಚ್ಚಾಗಿ ಬೆಳೆಯುತ್ತೆ. ಹಾಗಾಗಿ ಇವರಲ್ಲಿ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿದ್ರು, ಇಂತ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ರೆಡಿ ಮಾಡಿದ್ರು. ಎಸ್, ರಿಯಲಿ ಅವ್ರಿಗೆ ನಾನು ಎಷ್ಟೇ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಂದು ಬಡ ಕುಟುಂಬ ಮಕ್ಕಳಿಗೆ ಬೆಳೆಸ್ತಾ, ಆ ಮಕ್ಕಳ ಬೆಳೆಸೋದಕ್ಕೆ ಹೆಲ್ಪ್ ಮಾಡಿದಂತ ಜನಗಳ ಲೈಫ್ ಅಲ್ಲಿ ಸಾಕಷ್ಟು ಚೇಂಜಸ್ ಬರುವಂತ ಒಂದು ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿದ್ರು. ಎಸ್ ಸ್ನೇಹಿತರೆ, ಅದು ಏನ್ ಚೇಂಜಸ್ ಆಗುತ್ತೆ, ಏನ್ ಬೆನಿಫಿಟ್ ಆಗುತ್ತೆ, ಇದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಕಮ್ಯುನಿಟಿ ಮತ್ತೆ ಈ ಸಂಸ್ಥೆಯ ಒಂದು ಮೇನ್ ಮಿಷನ್ ಏನು ಅಂದ್ರೆ,
ಇಲ್ಲಿ ಇರ್ತಕ್ಕಂಥ ಬಡ ಮಕ್ಕಳ ಲೈಫ್ ನಲ್ಲಿ ಅವರ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡ್ಬೇಕು. ಅವ್ರಿಗೆ ಏನು ಎಜುಕೇಶನ್ ಬೇಕು ಆ ಎಜುಕೇಶನ್ ನ ಕೊಟ್ಟು ಅವ್ರಿಗೆ ಬಟ್ಟೆ ಊಟ ಪ್ರತಿಯೊಂದು ಕೊಟ್ಟು ಬೆಳೆಸ್ಬೇಕು. ಈ ಒಂದು ಇವರ ಮಿಷನ್ ಇದೆ. ಜೊತೆಗೆ ಇಲ್ಲಿ ಹಸು ಗೋಗಳ ಸೇವೆನೂ ಕೂಡ ನಡೀತಾ ಇದೆ. ಜೊತೆಗೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅವ್ರಿಗೆ ಹಣ್ಣು ಮತ್ತೆ ಜ್ಯೂಸು ಹಾಲು ಇವೆಲ್ಲಾನು ಪ್ರತಿದಿನನೂ ಕೊಟ್ಟು ಆ ಸಂಸ್ಥೆ ಮುಂದುವರಿತಾ ಇದೆ. ಜೊತೆಗೆ ವಿಷನ್ ಏನಿದೆ ಅಂದ್ರೆ ಈ ಸಂಸ್ಥೆ ಜೊತೆ ಯಾರ್ಯಾರು ಕೈ ಜೋಡಿಸ್ತಾರೋ ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರಬೇಕು. ಸೊ ಅವ್ರ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಆಗ್ಬೇಕು ಅನ್ನೋ ಒಂದು ವಿಷನ್ ನ ಇಟ್ಕೊಂಡು ಈ ಸಂಸ್ಥೆ ವರ್ಕ್ ಮಾಡ್ತಾ ಇದೆ. ಸ್ನೇಹಿತರೆ, ಸಾಕಷ್ಟು ಕಂಪನಿಗಳಿರ್ತವೆ, ಸಾಕಷ್ಟು ಸಂಸ್ಥೆಗಳಿರ್ತವೆ. ಸೊ ಜನ ಪ್ರತಿಯೊಬ್ಬರು ಇಲ್ಲಿ ಸಾಕಷ್ಟು ಅನುಭವಗಳಾಗಿದ್ದಾವೆ. ಬಟ್ ಈ ಸಂಸ್ಥೆ ಬಗ್ಗೆ ನಾವು ಹೆಚ್ಚಿನ ಡಾಕ್ಯುಮೆಂಟ್ಸ್ ನ ಇಲ್ಲಿ ನಿಮ್ಮ ಹತ್ರ ತೋರಿಸ್ತಾ ಇದೀವಿ. ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಇದಾವೆ. RBI ಗೌರ್ಮೆಂಟ್ಸ್ ಮತ್ತೆ ಪ್ಯಾನ್ ಕಾರ್ಡು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ನೀವು ಇಲ್ಲಿ ಡೆವಲಪ್ಮೆಂಟ್ ನಾನೇನು ಹೇಳಿದ್ನಲ್ಲ ಆಶ್ರಮ org.com ಇದ್ರಲ್ಲಿ ಹೋಗಿ ಈ ಡಾಕ್ಯುಮೆಂಟ್ಸ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ಸಂಸ್ಥೆ ಬೆಳೆಯೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಸೊ ಜನರಿಂದ ಜನರಿಗೆ, ಪರ್ಸನ್ ಟು ಪರ್ಸನ್, ಪೀಪಲ್ ಟು ಪೀಪಲ್, ಜನರಿಂದ ಜನರಿಗೆ ನಾವು ಹೆಲ್ಪ್ ಮಾಡ್ತಾ ಆ ಸಂಸ್ಥೆನ ಬೆಳೆಸುವಂತ ಒಂದು ಪ್ಲಾಟ್ಫಾರ್ಮ್. ಸ್ನೇಹಿತರೆ, ಕಮ್ಯುನಿಟಿ ಫಂಡಿಂಗ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಯಾವುದೇ ಒಂದು ಆಶ್ರಮ ನಡಿಬೇಕು ಅಂದ್ರೆ ಇಲ್ಲಿ ಸಹಾಯ ಮಾಡೋರು ಬೇಕೇ ಬೇಕು. ಪ್ರಪಂಚದಲ್ಲಿ ಸಹಾಯ ಮಾಡುವಂತ ಜನ ತುಂಬಾ ಕಡಿಮೆ. ಸ್ನೇಹಿತರೆ, 140 ಕೋಟಿ ಜನ ಇದ್ದಾರೆ. ಈ 140 ಕೋಟಿ ಜನನು ಈ ಸಂಸ್ಥೆಗೆ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ. ಎಕ್ಸಾಂಪಲ್ ನಾವ್ ಹೇಳ್ಬೇಕು ಅಂದ್ರೆ ನಮ್ ಕಡೆಯಿಂದಾನೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಬೆಳ್ಕೊಂಡ್ ಬಂದು ಇಲ್ಲಿ ನಡ್ಕೊಂಡ್ ಬಂದು ನಮ್ಮ ಜೀವನನ, ನಮ್ಮ ಮಕ್ಕಳ ಜೀವನನ, ನಮ್ಮ ಫ್ಯೂಚರ್ ನ ಕಟ್ಟೋದಕ್ಕೆ ಕಷ್ಟ ಆಗಿದೆ. ಒಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ ಕೈಯಿಂದ ಸಾಧ್ಯ ಇರ್ಲಿಲ್ಲ. ಬಟ್ ಇಂಥ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಒಂದು ಸಂಸ್ಥೆನ ಬೆಳೆಸಿ ನಮ್ಮ ದೇಶದ ಜನರಿಂದ ಜನರಿಗೆ ಹೆಲ್ಪ್ ಮಾಡಿ ನಾವು ಬೆಳೆಯುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂದ್ರೆ ನಮ್ಮ ಗುರುಸೇವಾ ಆಶ್ರಮ. ಸೊ ಹೇಗೆ ಅಂದ್ರೆ, ಸೊ ನಾವು ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ 4 ಜನ ಹೆಲ್ಪ್ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸ್ನೇಹಿತರೆ, ಅಡ್ವಾಂಟೇಜ್ ಸ್ನೇಹಿತರೆ, ಇಲ್ಲಿ 100% ಸೆಕ್ಯೂರ್ ಇದೆ. ಸೊ ಮೊದಲನೇದಾಗಿ ನಾವಿಲ್ಲಿ ಯಾವುದೇ ರೀತಿಯಿಂದ ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆನೇ ಇಲ್ಲ. ಆದ್ರೂ ಕೂಡ ನಮ್ಮ ID ಆಗ್ಲಿ, ನಮ್ಮ ಪ್ರತಿಯೊಂದು ಆಗ್ಲಿ ಇಲ್ಲಿ ಸೆಕ್ಯೂರ್ ಆಗಿದೆ. 100% ಟ್ರಾನ್ಸ್ಪರೆಂಟ್. ನಾವು ಕೊಡ್ತಕ್ಕಂಥ ದುಡ್ಡು ಅಥವಾ ಖರ್ಚು ಮಾಡ್ತಕ್ಕಂಥ ದುಡ್ಡು ಪ್ರತಿಯೊಂದನ್ನು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸ್ನೇಹಿತರೆ, 100% ವೆರಿಫೈ ಆಗಿರುತ್ತೆ. ನಾನು ಹೇಳ್ದಂಗೆ ಪರ್ಸನ್ ಟು ಪರ್ಸನ್, ಪೀಪಲ್ ಟು ಪೀಪಲ್. ಇಲ್ಲಿ ಯಾವ ಕಂಪನಿಗೂ ದುಡ್ಡು ಹೋಗಲ್ಲ, ಯಾವ ಸಂಸ್ಥೆಗೂ ದುಡ್ಡು ಹೋಗಲ್ಲ. ಪರ್ಸನ್ ಟು ಪರ್ಸನ್, ಪೀಪಲ್ ಟು ಪೀಪಲ್. ಜೊತೆಗೆ 100% ಡಿಸ್ಟ್ರಿಬ್ಯೂಷನ್ ಆಗುತ್ತೆ. 100% ರಿಯಲ್ ಹೆಲ್ಪಿಂಗ್ ಪ್ಲಾನ್. ಸ್ನೇಹಿತರೆ, ಬನ್ನಿ ನಮ್ಮ ನೆಕ್ಸ್ಟ್ ಪೇಜ್ ನೋಡೋಣ. ಅದ್ಭುತ ಸ್ನೇಹಿತರೆ. ಸೊ ನಾನು ಹೇಳಿದೆ 140 ಕೋಟಿಯಲ್ಲಿ 5 to 10% ಮಾತ್ರ ಜನ ಹೆಲ್ಪ್ ಮಾಡ್ತಾರೆ. ಯಾಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಆ ತರ ದೇವ್ರು ಕೊಟ್ಟಿದ್ದಾನೆ, ಅವ್ರು ಮಾಡ್ತಾ ಇದಾರೆ. ಬಟ್ ಪ್ರತಿಯೊಬ್ಬರಲ್ಲೂ ಹೆಲ್ಪ್ ಮಾಡ್ಬೇಕು ಅನ್ನೋದಿರುತ್ತೆ. ಅವಕಾಶ ಸಿಕ್ಕಿರಲ್ಲ, ಅವ್ರಿಗೆ ಇರುವಂತ ಪ್ರಾಬ್ಲಮ್ಸ್ ಗಳನ್ನ ಅವ್ರಿಗೆ ಸಾಲ್ವ್ ಮಾಡ್ಕೊಳಕ್ ಆಗಿರಲ್ಲ. ಬಟ್ ಸ್ನೇಹಿತರೆ, ನಿಜಾಗ್ಲೂ ಹೇಳ್ತಾ ಇದೀನಿ, ನಾವು ಒಂದು ಸಂಸ್ಥೆನ ಹೆಲ್ಪ್ ಮಾಡಿ, ಆ ಓದ್ತಕ್ಕಂಥ ಮಕ್ಕಳಿಗೆ ಹೆಲ್ಪ್ ಮಾಡಿ, ಜನರಿಗೆ ಹೆಲ್ಪ್ ಮಾಡಿ, ನಮ್ಮ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸ್ನೇಹಿತರೆ, ಹಾಗಾದ್ರೆ ಡ್ರೀಮ್ಸ್ ಏನೇನಿರ್ಬೋದು ಸ್ನೇಹಿತರೆ? ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಇರಬೇಕು,
ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಮಿಸ್ಸಸ್ಗಾಗ್ಲಿ ಒಳ್ಳೊಳ್ಳೆ ಜ್ಯುವೆಲರ್ಸ್ ಗಳನ್ನ ನಾವು ಕೊಡಿಸ್ಬೇಕು, ಒಂದು ಬ್ಯೂಟಿಫುಲ್ ಆದಂತ ಮನೆ ಬೇಕು, ಒಂದು ಲಕ್ಸರಿ ಕಾರ್ ಬೇಕು. ಎಸ್, ಬ್ಯೂಟಿಫುಲ್ ಆಗಿ ನಾವು ಈ ವರ್ಲ್ಡ್ ನೋಡುವಂತ, ದೇಶ ವಿದೇಶಗಳನ್ನ ನೋಡುವಂತ ಒಂದು ಫಾರಿನ್ ಟೂರ್ ಕೂಡ ನೋಡ್ಬೇಕನ್ನೋ ಆಸೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಜೀವನದಲ್ಲಿ ಹೋರಾಡ್ತಾ ಆ ಕನಸುಗಳೆಲ್ಲ ಸತ್ತೋಗಿರುತ್ತೆ. ಸ್ನೇಹಿತರೆ, ಆ ಕನಸುಗಳನ್ನ ಮತ್ತೆ ನೆನಸು ಮಾಡಿಕೊಂಡು ನಾವು ಕಂಪ್ಲೀಟ್ ಮಾಡಬಹುದು ಈ ಸಂಸ್ಥೆಯಿಂದ, ಇದೊಂದು ಆಶ್ರಮದಿಂದ. ಹೇಗೆ ಸ್ನೇಹಿತರೆ? ಕೇವಲ 351 ರೂಪಾಯಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಿಜಾಗ್ಲೂ ಹೇಳ್ತಾ ಇದೀನಿ ಸರ್, ಇದು ನಾವು ಇನ್ವೆಸ್ಟ್ಮೆಂಟ್ ಅಂತ ಇದೀವಿ, ಬಟ್ ನಾವು ಒಂದು ಹೆಲ್ಪ್ ಮಾಡ್ತಾ ಇದೀವಿ. ನಾವು ಯಾವ್ದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಕೇವಲ 351 ರೂಪಾಯಿ ನಾವು ಒಂದು ದಾನವಾಗಿ ಹೆಲ್ಪ್ ಮಾಡ್ತಾ ಇದೀವಿ. ಬಟ್ ಆ ಹೆಲ್ಪ್ ನಿಂದ ನಮ್ಮ ಜೀವನದಲ್ಲಿ ಕೇವಲ 10 ಸ್ಟೆಪ್ ವರೆಗೂ ನಾವೇನಾದ್ರೂ ಇಲ್ಲಿ ವರ್ಕ್ ಮಾಡಿದ್ರೆ 14 ಕೋಟಿ ಸಂಪಾದನೆ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸ್ನೇಹಿತರೆ ಬನ್ನಿ, ಆ 10 ಸ್ಟೆಪ್ಗಳು ಯಾವ ತರ ಇರುತ್ತೆ, ಅದಕ್ಕಿಂತ ಮುಂಚೆ ಈ 351 ರೂಪಾಯಿ ನಾವು ಏನಕ್ಕೆ ಕೊಡಬೇಕು, ಇದರಿಂದ ನಮಗೆ ಏನ್ ಬೆನಿಫಿಟ್? ಎಸ್ ಸ್ನೇಹಿತರೆ, 351 ರೂಪೀಸ್ ನಾವು ಕೊಟ್ಟು ಇಲ್ಲಿ ಜಾಯಿನ್ ಆಗೋದ್ರಿಂದ ನಮಗೆ 10 ಡಿಜಿಟಲ್ ಇರುವಂತಹ ಒಂದು ID ನಂಬರ್ ಸಿಗುತ್ತೆ. ಆ ID ನಂಬರ್ ಇಂದ ನಾವು ಜನಗಳಿಗೆ ಪ್ರಚಾರ ಮಾಡಿ ಇದನ್ನ ಪಡ್ಕೋಬಹುದು. ಹೇಗೆ ಅಂದ್ರೆ, ಕೇವಲ 101 ರೂಪಾಯಿ ಮಾತ್ರ ಸಂಸ್ಥೆಗೆ ಹೋಗುತ್ತೆ. 250 ರೂಪೀಸ್ ಆ ಸಂಸ್ಥೆ ಬಗ್ಗೆ ಯಾರು ಪ್ರಚಾರ ಮಾಡಿರ್ತಾರೋ ಆ ವ್ಯಕ್ತಿಗೆ 250 ರೂಪಾಯಿ ಸಿಗುತ್ತೆ. ಸೊ ನೆಕ್ಸ್ಟ್ 10 ಲೆವೆಲ್ ಯಾವ ತರ ನಮಗೆ ದುಡ್ಡು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಫಸ್ಟ್ ಲೆವೆಲ್ 10 ಮೆಟ್ಟಿಲುಗಳಲ್ಲಿ ಮೊದಲನೇ ಮೆಟ್ಟಿಲು ಸರ್, ನಾವು ಈ ಸಂಸ್ಥೆ ಬಗ್ಗೆ ಅರ್ಥ ಮಾಡಿಕೊಂಡು ಒಂದು ಸಮಾಜ ಸೇವೆ, ಒಂದು ಸಮಾಜ ಕಲ್ಯಾಣ ಮತ್ತು ಒಂದು ಮಕ್ಕಳ ಬಾಳಲ್ಲಿ ಚೇಂಜ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಂಡು ನಾವು ಈ ಬಗ್ಗೆ ಬೇರೆಯವ್ರಿಗೆ ಅರ್ಥ ಮಾಡಿಸಿದ್ರೆ ಸ್ನೇಹಿತರೆ, ನಾವು ಇಬ್ರಿಗೆ, ಕೇವಲ ಇಬ್ರಿಗೆ ನಾವು ಇದನ್ನ ಪ್ರಚಾರ ಮಾಡೋದ್ರಿಂದ ನಮಗೆ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಕೇವಲ ನಾವು ಇಬ್ರಿಗೆ ಹೇಳೋದ್ರಿಂದ 250 ರೂಪಾಯಿ ನಮಗೆ ಸಿಗುತ್ತೆ, 202 ರೂಪಾಯಿ ಆ ಸಂಸ್ಥೆಗೆ ಹೋಗುತ್ತೆ. ಸೊ 500 ರೂಪಾಯಿ ನಮಗೆ ಸಿಕ್ಕಾಗ ನಾವು ಕೂಡ ಆ 500 ರೂಪಾಯಿನ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸೊ ನಾನು ಹೇಳಿದೆ ಸ್ನೇಹಿತರೆ, ನಾವು ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ ನೂರಾರು ಜನ ಹೆಲ್ಪ್ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದೆ. ಆ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಮೊದಲನೇ ಸ್ಟೆಪ್ ಅಲ್ಲಿ ಕೇವಲ ನಾವು 400 ರೂಪಾಯಿ ಮಾತ್ರ ಒಬ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಚೇಂಜಸ್ ಬರುತ್ತೆ. ಸ್ನೇಹಿತರೆ, ಇಬ್ರು ನಮಗೆ 250 ರೂಪಾಯಿ ಕೊಟ್ಟಾಗ ನಮ್ಮ ಹತ್ರ 500 ರೂಪೀಸ್ ಬಂದಾಗ ನಾವು ಒಬ್ಬರಿಗೆ 400 ರೂಪೀಸ್ನ ಒಬ್ಬ ವ್ಯಾಲಂಟಿಯರ್ಗೆ ಹೆಲ್ಪ್ ಮಾಡಬೇಕು. ಸೊ ನಮಗೆ ಸಿಗುವಂತ ಹಣ ಕೇವಲ 100 ರೂಪಾಯಿ ಮಾತ್ರ. ಬಟ್ ನಮ್ಮ ಲೆವೆಲ್ 2 ನ ಓಪನ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಲೆವೆಲ್ 2 ಏನಿರ್ಬೋದು ಸ್ನೇಹಿತರೆ? ಲೆವೆಲ್ 2 ಅಲ್ಲಿ ಆ ಇಬ್ಬಿಬ್ರಿಗೆ ಹೇಳಿದಾಗ 4 ಜನ ಈ ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸಿರ್ತಾರೆ. ಸೊ ಆ 4 ಜನನು ಇಬ್ಬಿಬ್ರಿಗೆ ಹೇಳಿದಾಗ ಅವ್ರ ಹತ್ರ 500 ರೂಪಾಯಿ ಬಂದಾಗ ಅವರು ಕೂಡ ಒಬ್ಬೊಬ್ರು 400 ರೂಪೀಸ್ ಒಬ್ಬ ವ್ಯಾಲಂಟ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ? ಸೊ ನಾವು ಒಬ್ರಿಗೆ ಹೆಲ್ಪ್ ಮಾಡೋದ್ರಿಂದ ಆ 4 ಜನನು ನಮ್ಮನ್ನ ಹೆಲ್ಪ್ ಮಾಡಿದಾಗ ನಮ್ಮ ಹತ್ರ 1600 ರೂಪಾಯಿ ನಮಗ್ ಬರುತ್ತೆ. ಸೊ ಬಂದಿತ್ತಂತ ದುಡ್ಡಲ್ಲಿ ನಾವು ಮತ್ತೆ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡುವ ಒಂದು ಅವಕಾಶ ಇದೆ. ಸೊ ಕೇವಲ 800 ರೂಪಾಯಿ ನಾವು ಹೆಲ್ಪ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಲೆವೆಲ್ ಕೂಡ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ಕಂಡೀಷನ್ ಏನು ಅಂದ್ರೆ, ಸೊ 400 ರೂಪೀಸ್ 4 ಜನ ನಮಗ್ ಕೊಡ್ತಾರೆ, ಬಟ್ 3 ಜನ ವಾಲಂಟಿಯರ್ಸ್ ನಮಗೆ ಹೆಲ್ಪ್ ಮಾಡಿದ್ಮೇಲೆ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಅಲ್ಲಿವರೆಗೂ ನೋ ಪ್ರಾಬ್ಲಮ್. ಬಟ್ 3 ಜನ ನಮ್ಗೆ ಹೆಲ್ಪ್ ಮಾಡಿದ್ಮೇಲೆ ನಾವು ಒಬ್ರಿಗೆ 800 ರೂಪಾಯಿನ ಹೆಲ್ಪ್ ಮಾಡಬೇಕು. ಸೊ 3 ಜನ 400 ರೂಪೀಸ್ ಅಂದ್ರೆ ಪ್ರತಿಯೊಬ್ರು 400 ರೂಪಾಯಿ ಅಂದ್ರೆ 3 ಜನದಿಂದ 1200 ರೂಪಾಯಿ ನಮ್ಮ ಹತ್ರ ಬಂದಾಗ ನಾವು 800 ರೂಪಾಯಿ ಮಾತ್ರ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡೋದ್ರಿಂದ ನಮ್ಮ ಥರ್ಡ್ ಲೆವೆಲ್ ಕೂಡ ಇಲ್ಲಿ ಓಪನ್ ಆಗಿರುತ್ತೆ. ಮಿಕ್ಕಿರೋ ಹಣ ಕೂಡ ನಮಗೆ ಸಿಗುತ್ತೆ. ಎಸ್ ಸ್ನೇಹಿತರೆ,
ಮೂರನೇ ಲೆವೆಲ್ ಥರ್ಡ್ ಲೆವೆಲ್ ಅಲ್ಲಿ ಆ 4 ಜನ ಇಬ್ಬಿಬ್ರಿಗೆ ಹೇಳಿದಾಗ ಟೋಟಲ್ 8 ಜನ ವಾಲಂಟಿಯರ್ಸ್ ಆಗಿರ್ತಾರೆ. ಸೊ ಆ 8 ಜನ ವಾಲಂಟಿಯರ್ಸ್ 800 ರುಪೀಸ್ ನಮಗೆ ಹೆಲ್ಪ್ ಮಾಡ್ತಾರೆ. ಯಾಕೆ ಅಂದ್ರೆ ನಾವು ಒಂದು ಫ್ಯಾಮಿಲಿಗೆ ನಾವು ಹೆಲ್ಪ್ ಮಾಡಿರೋದ್ರಿಂದ ನಮಗೆ 8 ಜನ ಹೆಲ್ಪ್ ಮಾಡ್ತಾರೆ. ಸೊ ಟೋಟಲ್ ಅಮೌಂಟ್ ಬಂದು 6400 ರೂಪಾಯಿ ನಮ್ಮ ಹತ್ರ ಬರುತ್ತೆ. ಬಟ್ 3 ಜನ ವಾಲಂಟಿಯರ್ ನಮಗೆ 800 ರೂಪಾಯಿ ಹೆಲ್ಪ್ ಮಾಡಿದಾಗ 2400 ರೂಪಾಯಿ ನಮ್ಮ ಹತ್ರ ಬಂದಾಗ ನಾವು ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕಾಗಿರೋದು ಕೇವಲ 1600 ರೂಪಾಯಿ. ಸೊ ಇನ್ನ ಮಿಕ್ಕಿರೋ ಹಣ ಕೂಡ ನಮಗೆ ಸಿಗುತ್ತೆ. 4th ಲೆವೆಲ್ ಕೂಡ ನಮ್ದು ಓಪನ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, 4th ಲೆವೆಲ್ ಅಲ್ಲಿ ಏನ್ ಸಿಗ್ಬೋದು ಸ್ನೇಹಿತರೆ? 4th ಲೆವೆಲ್ ಅಲ್ಲಿ ಆ 8 ಜನ ಕೇವಲ ಇಬ್ಬಿಬ್ಬರನ್ನ ಮಾತ್ರ ಹೇಳಿದಾಗ ಇಲ್ಲಿ ಟೋಟಲ್ 16 ಜನ ಆಗಿರ್ತಾರೆ. ಆ 16 ಜನನು 1600 ಪ್ರತಿಯೊಬ್ರು ನಮಗ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ನಾವು ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಿರೋದ್ರಿಂದ ನಮಗೆ 16 ಫ್ಯಾಮಿಲಿಗಳು ನಮಗೆ ಹೆಲ್ಪ್ ಮಾಡಿದಾಗ ಟೋಟಲ್ ಅಮೌಂಟ್ 25,600 ರೂಪಾಯಿ, 25,600. ವಾವ್! ಕೇವಲ 351 ರೂಪಾಯಿ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಅಲ್ಲ, ಒಂದು ದಾನ, ಒಂದು ಫ್ಯಾಮಿಲಿ ಹೆಲ್ಪ್ ಮಾಡಿರೋದ್ರಿಂದ ನಮಗೆ ಸಿಗ್ತಕ್ಕಂಥದ್ದು 25,600 ರೂಪಾಯಿ. ಸ್ನೇಹಿತರೆ, 3 ವಾಲಂಟಿಯರ್ಸ್ ನಮಗೆ ಕೇವಲ 1600 ರೂಪಾಯಿ 3 ಜನ ಕೊಟ್ಟಾಗ 4800 ರೂಪಾಯಿ ನಮಗೆ ಸಿಕ್ಕಾಗ ನಾವು ಮತ್ತೆ ಒಂದು ಲೆವೆಲ್ ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3200 ರೂಪಾಯಿ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ಹೆಲ್ಪ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, 5th ಲೆವೆಲ್ ಅಲ್ಲಿ ಏನ್ ಅಪ್ಗ್ರೇಡ್ ಆಗಿರುತ್ತೆ ನೋಡೋಣ. ಸ್ನೇಹಿತರೆ, 16 ಜನ ಇಬ್ಬಿಬ್ರಿಗೆ ಹೇಳಿದಾಗ 32 ಜನ ಆಗಿರ್ತಾರೆ. 3200 ರೂಪಾಯಿ ಪ್ರತಿಯೊಬ್ರು ನಮಗ್ ಕೊಡ್ತಾರೆ. ಆ ಪ್ರತಿಯೊಬ್ರು ನಮಗ್ ಕೊಟ್ಟಾಗ 32 ಜನದಿಂದ 1,02,400 ರೂಪಾಯಿ ನಮ್ಮ ಹತ್ರ ಬಂದಿರುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, 3 ಜನ ವಾಲಂಟಿಯರ್ ನಮಗೆ 3,200 ರೂಪಾಯಿನ ಕೊಟ್ಟಾಗ ನಾವು ಮತ್ತೆ ಒಂದು ಫ್ಯಾಮಿಲಿ ಕೊಡ್ಬೇಕಾಗಿರೋದು ಕೇವಲ 6,400 ರೂಪಾಯಿ. ಯಾಕೆ ನಾವು ಕೊಡ್ಬೇಕಂದ್ರೆ ನಮ್ಮ ಲೆವೆಲ್ 6 ಓಪನ್ ಆಗಿರುತ್ತೆ, ಅಪ್ಗ್ರೇಡ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, 6ನೇ ಲೆವೆಲ್ ಅಲ್ಲಿ ನಾವು 6,400 ರೂಪಾಯಿ ಕೊಟ್ಟಾಗ ನಮಗೆ ಏನ್ ಸಿಗುತ್ತೆ ಸ್ನೇಹಿತರೆ? 6th ಲೆವೆಲ್ ಅಲ್ಲಿ 64 ಜನ ಮೆಂಬರ್ಸ್ ವಾಲಂಟಿಯರ್ಸ್ ನಮಗೆ 6,400 ರೂಪಾಯಿ ನಮಗೆ ಹೆಲ್ಪ್ ಮಾಡಿದ್ರಂದ್ರೆ ಟೋಟಲ್ ಅಮೌಂಟ್ 4,09,600 ರೂಪಾಯಿ. ಸ್ನೇಹಿತರೆ, 3 ವಾಲಂಟಿಯರ್ ನಮಗೆ ಕೇವಲ 6,400 ರೂಪಾಯಿಗೆ ಕೊಟ್ರೆ 19,200 ರೂಪಾಯಿ ನಮ್ಮ ಹತ್ರ ಬಂದಾಗ ನಾವು ನೆಕ್ಸ್ಟ್ ಲೆವೆಲ್ಗೆ 12,800 ರೂಪಾಯಿನ ಹೆಲ್ಪ್ ಮಾಡಿದ್ರೆ 7th ಲೆವೆಲ್ ಓಪನ್ ಆಗಿರುತ್ತೆ. ಬಟ್ 4,09,600 ರೂಪಾಯಿ ನಮಗೆ 6th ಲೆವೆಲ್ ಅಲ್ಲಿ. ಸ್ನೇಹಿತರೆ ನೋಡಿ, ಫಸ್ಟ್ ಲೆವೆಲ್ ಅಲ್ಲಿ 100 ರೂಪಾಯಿ, ಸೆಕೆಂಡ್ ಲೆವೆಲ್ ಅಲ್ಲಿ 800 ರೂಪಾಯಿ, ಥರ್ಡ್ ಲೆವೆಲ್ ಅಲ್ಲಿ 2,400 ರೂಪಾಯಿ. ಬಟ್ ನಾವು ಆ ಸಂಸ್ಥೆಗೆ ಕೇವಲ 351 ರೂಪಾಯಿ ಕೊಟ್ಟು 4,09,600 ರೂಪಾಯಿ ಒಬ್ರಿಗೂ ನಮ್ಮನ್ನ ನಂಬಿ ಬಂದಂತ ವ್ಯಕ್ತಿಗೆ ಏನಾದ್ರೂ ಈ ಅಮೌಂಟ್ ನ ಬಂದ್ರೆ ನಿಜವಾಗ್ಲು ನಮ್ಮ ಬಗ್ಗೆ ಅವರು ಯಾವ ತರ ಯೋಚನೆ ಮಾಡ್ಬೋದು ಸ್ನೇಹಿತರೆ? ಕೇವಲ ಹೆಲ್ಪ್ ಮಾಡಿ ನಾವು ಇಷ್ಟೊಂದೆಲ್ಲ ಹಣನ ಗಳಿಸ್ತೇವೆ ಅಂದ್ರೆ ನಿಜವಾಗ್ಲು ನಾವು ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡ್ಬೇಕು, ಮತ್ತೆ ಜೊತೆಗೆ ಕೈ ಜೋಡಿಸ್ಬೇಕು. ಇಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 7th ಲೆವೆಲ್ ಅಲ್ಲಿ ನೋಡೋಣ ಸ್ನೇಹಿತರೆ, 12,800 ರೂಪಾಯಿ ನಾವು ಹೆಲ್ಪ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? 7th ಲೆವೆಲ್ ಅಲ್ಲಿ 128 ವಾಲಂಟಿಯರ್ಸ್ ನಮ್ ಜೊತೆಗೆ ಆಗಿರ್ತಾರೆ. ಸೊ ಪ್ರತಿಯೊಬ್ರು 12,800 ರೂಪಾಯಿ ನಮಗೆ ಹೆಲ್ಪ್ ಮಾಡಿದಾಗ 16,38,400 ರೂಪಾಯಿ, 16 ಲಕ್ಷ ಸ್ನೇಹಿತರೆ. ಎಸ್, ಕೇವಲ 3 ಜನ ವಾಲಂಟಿಯರ್ ನಮಗೆ 12,800 ರೂಪಾಯಿ ಕೊಟ್ಟಾಗ 38,400 ರೂಪಾಯಿ ನಮ್ಮ ಹತ್ರ ಬಂದಾಗ ನಾವು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ 25,600 ರೂಪಾಯಿನ ನಾವು ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ್ರೆ ನಮಗೆ 8ನೇ ಲೆವೆಲ್ ಅಲ್ಲಿ ಬರ್ತಕ್ಕಂತ ಒಂದು ಹೆಲ್ಪ್ ಏನು ಅಂದ್ರೆ 256 ಜನ ಸರ್. ಕೇವಲ ನಾವು ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡೋದಕ್ಕೆ 256 ಫ್ಯಾಮಿಲಿಗಳು ನಮಗೆ ಅಪ್ಗ್ರೇಡ್ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಟೋಟಲ್ 25,600 ರೂಪಾಯಿ ಪ್ರತಿಯೊಬ್ರು ಅಂದ್ರೆ 65,53,400 ರೂಪಾಯಿ. ಸ್ನೇಹಿತರೆ,
ಯಾವ ಬಿಸ್ನೆಸ್ ಅಲ್ಲಿ ಅಥವಾ ಯಾವ ಜಾಬ್ ಅಲ್ಲಿ ನಾವು ಇಷ್ಟ ಹಣನ ಸಂಪಾದನೆ ಮಾಡಿ ಜಮಾ ಮಾಡ್ಬೇಕು ಅಂದ್ರೆ ನಮ್ಗೆ 50 ವರ್ಷ 60 ವರ್ಷ ಆಗೇ ಹೋಗಿರುತ್ತೆ. ಸೊ ಕೇವಲ ನಾವು ಇಬ್ಬರಿಂದ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ನಾವು ಬೆಳಿತೀವಿ ಅಂದ್ರೆ ಸ್ನೇಹಿತರೆ, ರಿಯಲಿ ಬ್ಯೂಟಿಫುಲ್ ಒಂದು ಪ್ಲಾಟ್ಫಾರ್ಮ್ ಸ್ನೇಹಿತರೆ. 65,53,600 ರೂಪಾಯಿ. ಇಲ್ಲಿ ಕೇವಲ 3 ಜನ ನಮಗೆ 25,400 ರೂಪಾಯಿ 600 ರೂಪಾಯಿ ನಮಗೆ ಕೊಟ್ಟಾಗ 3 ಜನದಿಂದ 76,800 ರೂಪಾಯಿ ನಮ್ಮ ಹತ್ರ ಬಂದಾಗ ನಾವು 9ನೇ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 76,800 ರೂಪಾಯಿಲಿ ಕೇವಲ 51,200 ರೂಪಾಯಿನ ನಾವು ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಿದಾಗ ನಮ್ದು ಲೆವೆಲ್ 9th ಲೆವೆಲ್. ಸ್ನೇಹಿತರೆ, ನಾನು ಹೇಳಿದೆ 10 ಲೆವೆಲ್ ಅಲ್ಲಿ ಇದೆ ಅಂತ. ಸೊ ಇನ್ನೂ 2 ಲೆವೆಲ್ ಇದೆ. ನಾನು 8ನೇ ಲೆವೆಲ್ ಅಲ್ಲಿ 65 ಲಕ್ಷ ಹೇಳ್ತಾ ಇದೀನಿ. 9 ಲೆವೆಲ್ ಅಲ್ಲಿ ಯಾವ ತರ ನಮ್ಮ ಇನ್ಕಮ್ ಇರ್ಬೋದು, ಯಾವ ತರ ನಾವು ಬೆಳಿಬಹುದು, ಯಾವ ತರ ನಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಬೋದು. ಸ್ನೇಹಿತರೆ, ನಿಜಾಗ್ಲು 9th ಲೆವೆಲ್ ಅಲ್ಲಿ 512 ಫ್ಯಾಮಿಲಿಗಳು, 512 ಜನಗಳು ನಮಗೆ 51,200 ರೂಪಾಯಿ ಹೆಲ್ಪ್ ಮಾಡ್ತಾರೆ. ಸೊ ಟೋಟಲ್ ಅಮೌಂಟ್ 2,61,12,00,000 ರೂಪಾಯಿ. ವಾವ್ 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 2,61,12,00,000 ರೂಪಾಯಿ ನಮ್ಮ ಅಕೌಂಟಿಗೆ ಬಂದಾಗ ನಮ್ಮ ಡ್ರೀಮ್ಸ್ ಗಳನ್ನ 100% ಫುಲ್ಫಿಲ್ ಮಾಡ್ಲೇಬಹುದು. ಜೊತೆಗೆ ನಾವು ಮತ್ತೆ ಒಂದು ಲೆವೆಲ್ ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ. ಸೊ 3 ಜನ ವಾಲಂಟಿಯರ್ಸ್ ನಮಗೆ 51,200 ರೂಪಾಯಿ ಹೆಲ್ಪ್ ಮಾಡಿದಾಗ 3 ಜನ ಕಡೆಯಿಂದ 1,53,600 ರೂಪಾಯಿ ನಮ್ಮ ಹತ್ರ ಬಂದ ಮೇಲೆ ನಾವು ಕೇವಲ 1,02,400 ರೂಪಾಯಿನ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಅಲ್ಲಿ ಇದೊಂದು ಅದ್ಭುತ ಆದಂತ ಒಂದು ಲೆವೆಲ್. ಸ್ನೇಹಿತರೆ, ಈ ಲೆವೆಲೇ ನಮ್ಮ ಲೈಫ್. ಎಸ್ ಸ್ನೇಹಿತರೆ, ಲೆವೆಲ್ ನಂಬರ್ 10 ಗ್ರೇಟ್. ಇಂತ ಒಂದು ಅಪಾರ್ಚುನಿಟಿ ಕೇವಲ 10 ಲೆವೆಲ್ ಅಲ್ಲಿ ನಮಗೆ ಸಿಗುವಂತ ಹಣ ಎಷ್ಟು ಅಂದ್ರೆ ಸ್ನೇಹಿತರೆ, ನಾನು ಕ್ಯಾಲ್ಕುಲೇಷನ್ ಮಾಡಕ್ಕಾಗಲ್ಲ. ಸೊ 512 ಜನ ಕೇವಲ ಇಬ್ಬಿಬ್ಬರಿಗೆ ಮಾತ್ರ ಹೇಳಿದಾಗ ಇಲ್ಲಿ 1,024 ಜನ ಬಂದಿರ್ತಾರೆ. ಸೊ ಪ್ರತಿಯೊಬ್ರು ನಮಗೆ 1,02,400 ರೂಪಾಯಿ ಹೆಲ್ಪ್ ಮಾಡ್ತಾರೆ. ಯಾಕೆ ಅಂದ್ರೆ ನಾವು ಒಂದು ಫ್ಯಾಮಿಲಿಗೆ 1,02,400 ರೂಪಾಯಿ ಹೆಲ್ಪ್ ಮಾಡಿರೋದ್ರಿಂದ 1,024 ಜನ ಅಷ್ಟು ಅಮೌಂಟ್ ಅನ್ನ ನಮಗೆ ಹೆಲ್ಪ್ ಮಾಡಿದ್ರೆ ಟೋಟಲ್ ಅಮೌಂಟ್ 10,40,48,57,600 ರೂಪಾಯಿ. ಸ್ನೇಹಿತರೆ, 10,48,00,000. ವಾವ್ ವಾವ್ ವಾವ್. ಸೊ ಇಂತ ಒಂದು ಬ್ಯೂಟಿಫುಲ್ ಅಮೌಂಟ್, ಇಂತ ಒಂದು ಪ್ಲಾಟ್ಫಾರ್ಮ್ ನಮಗೆಲ್ಲ ದೊರಕಿಸ್ಕೊಟ್ಟಂತ ನನ್ನ ಅಪ್ಲೈನ್ ಆದಂತ ಮಿಸ್ಟರ್ ಪ್ರಕಾಶ್ ಜೈನ್ ಸರ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ರಿಯಲಿ ಸ್ನೇಹಿತರೆ, ಇಂತ ಒಂದು ಚಿಕ್ಕ ಅಮೌಂಟ್ ನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ನಮ್ಮನ್ನ ನಂಬಿ ಬಂದವ್ರನ್ನ ಬೆಳೆಸ್ಕೊಂಡು ನಾವು ಬೆಳಿತೀವಂದ್ರೆ ನಾವು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಸ್ನೇಹಿತರೆ, ಇಲ್ಲಿ 10ನೇ ಲೆವೆಲ್ ಅಲ್ಲಿ ನಾವು ಮತ್ತೆ ಯಾರಿಗೂ ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡುವಂತ ಒಂದು ಬ್ಯೂಟಿಫುಲ್ 10th ಲೆವೆಲ್. ಸ್ನೇಹಿತರೆ, ಇಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಏನಿದೆ ಅಂದ್ರೆ, ಸೊ ಈ ಸಂಸ್ಥೆ ಬಗ್ಗೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಜಾಯಿನ್ ಆದ ಮೇಲೆ ನಿಮ್ಮ ಹತ್ರ ಕೇವಲ 7 ದಿವಸ ಟೈಮ್ ಇರುತ್ತೆ. ಆ 7 ದಿನದಲ್ಲಿ ನೀವು ಇಬ್ಬರನ್ನ ಮಾತ್ರ ಇನ್ವೈಟ್ ಮಾಡಿ ಜಾಯಿನ್ ಮಾಡ್ಲೇಬೇಕು. ಸೊ ಇದು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್. ಇಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಸೊ ಒಂದು ಸಂಸ್ಥೆ ಬೆಳೆಸ್ತಾ, ಒಂದು ಮಕ್ಕಳ ಜೀವನನ ಬೆಳೆಸ್ತಾ, ಅವ್ರ ಸ್ಕಿಲ್ ಗಳನ್ನ ಬೆಳೆಸ್ತಾ, ನಾವು ನಮ್ಮನ್ನ ನಂಬಿ ಬಂದಂತ ಅಥವಾ ನಮ್ಮ ರಿಲೇಷನ್ಸ್, ನಮ್ಮ ಫ್ರೆಂಡ್ಸ್, ಕಷ್ಟದಲ್ಲಿರುವಂತ ವ್ಯಕ್ತಿಗಳಿಗೆ ಈ ಸಂಸ್ಥೆ ಬಗ್ಗೆ ಮಾಹಿತಿ ಕೊಟ್ಟು ಅವ್ರನ್ನು ಕೂಡ ಬೆಳೆಸ್ತಾ ನಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ತಾ, ನಮ್ಮ ಮಕ್ಕಳ ಲೈಫ್ ನ ನಾವು ಚೇಂಜ್ ಮಾಡ್ತಾ ಇಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳಿಬಹುದು. ಸೊ ಸ್ನೇಹಿತರೆ, ಇಷ್ಟೊತ್ತವರೆಗೂ ನಿಮ್ಮ ಸಮಯನ ನಮ್ಮ ಜೊತೆ ಕೊಟ್ಟು ಶಾಂತ ರೀತಿಯಿಂದ ನೀವು ಕೇಳಿದ್ದಕ್ಕೆ ನಿಮ್ಮ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಈ ಪ್ಲಾನ್ ಪ್ರೆಸೆಂಟೇಶನ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಮಿಸ್ಟರ್ ಸಂಜಯ್ ದಲ್ಬಂಜನ್ ಸರ್ ಅವರಿಗೆ ಮತ್ತೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸಂಜಯ್ ದಲ್ಬಂಜನ್ ಸರ್.